ಏನು ಸಮಾಚಾರ ಅಂತ ನಾವು ಇಂಗ್ಲಿಷಲ್ಲಿ ಹೇಳಬೇಕಂದ್ರೆ ಯಾವ ರೀತಿ ಹೇಳ್ತೀವಿ? ಹೇ ವಾಟ್ಸಪ್. ಮೇಲೆ ಎದ್ದೇಳು, ಇದನ್ನ ಯಾವ ರೀತಿ ಹೇಳ್ತೀವಿ? ಗೆಟ್ ಅಪ್. ನೆಕ್ಸ್ಟ್ ಒನ್, ಪರವಾಗಿಲ್ಲ. ತಪ್ಪಾಗತ್ತೆ, ತಪ್ಪು ಎಲ್ಲರೂ ಮಾಡ್ತಾರೆ, ಪರವಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್. ನೆಕ್ಸ್ಟ್ ಒನ್, ಕೆಳಗೆ ಇಳಿ. ಗೆಟ್ ಡೌನ್. ವಾಪಸ್ ತೆಗೆದುಕೊಂಡು ಬಾ ಅಥವಾ ವಾಪಸ್ ತೆಗೆದುಕೊಂಡು ಬನ್ನಿ. ಗೆಟ್ ಇಟ್ ಬ್ಯಾಕ್. ಬೈಕ್ ಹತ್ತು, ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಗೆಟ್ ಆನ್ ದ ಬೈಕ್. ಗೆಟ್ ಆನ್ ದ ಬೈಕ್ ಅಂದರೆ ಬೈಕ್ ಹತ್ತು ಅಂತ ಅರ್ಥ. ಬೈಕಿಂದ ಇಳಿ, ಇದನ್ನು ಯಾವ ರೀತಿ ಹೇಳ್ಬೋದು? ಗೆಟ್ ಆಫ್ ದ ಬೈಕ್. ಗೆಟ್ ಆಫ್ ದ ಬೈಕ್. ಬೈಕ್ ಹತ್ತುವುದಕ್ಕೆ ಗೆಟ್ ಆನ್ ದ ಬೈಕ್ ಅಂತ ಹೇಳ್ತೀವಿ, ಬೈಕಿಂದ ಇಳುವುದಕ್ಕೆ ಗೆಟ್ ಆಫ್ ದ ಬೈಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ಇರು ಅಥವಾ ಒಂದು ನಿಮಿಷ ಇರಿ. ಹೋಲ್ಡ್ ಆನ್ ಅ ಮಿನಿಟ್. ಅವರನ್ನು ಒಳಗೆ ಬಿಡು. ಲೆಟ್ ದೇಮ್ ಇನ್. ಲೆಟ್ ದೆಮ್ ಇನ್. ಅವರನ್ನು ಒಳಗೆ ಬಿಡು. ದೇವರ ಮೇಲಾಣೆ. ದೇವರ ಮೇಲಾಣೆ, ಇದನ್ನು ಯಾವ ರೀತಿ ಹೇಳ್ಬೋದು? ಐ ಸ್ವೇರ್ ಆನ್ ಗಾಡ್. ಐ ಸ್ವೇರ್ ಆನ್ ಗಾಡ್. ನನಗೆ ಇದು ವಾಪಸ್ ಬೇಕು. ಐ ವಾಂಟ್ ಇಟ್ ಬ್ಯಾಕ್. ಇದು ಅಲ್ಲೇ ಇಡು. ಎಲ್ಲಿತ್ತು ಅಲ್ಲೇ ಇಡು ಅದನ್ನು. ಇದನ್ನು ಯಾವ ರೀತಿ ಹೇಳ್ತೀವಿ? ಪುಟ್ ಇಟ್ ಬ್ಯಾಕ್. ಪುಟ್ ಇಟ್ ಬ್ಯಾಕ್. ಈ ಶರ್ಟ್ ಹಾಕಿಕೋ ಅಥವಾ ಈ ಶರ್ಟ್ ಹಾಕಿಕೊಳ್ಳಿ. ಇದನ್ನು ಯಾವ ರೀತಿ ಹೇಳ್ತೀವಿ? ಪುಟ್ ಆನ್ ದಿಸ್ ಶರ್ಟ್. ಪುಟ್ ಆನ್ ದಿಸ್ ಶರ್ಟ್. ಈ ಶರ್ಟ್ ಬಿಚ್ಚು. ಇದನ್ನು ಯಾವ ರೀತಿ ಹೇಳ್ತೀವಿ? ಟೇಕ್ ಆಫ್ ದಿಸ್ ಶರ್ಟ್. ಶರ್ಟ್ ಹಾಕಿಕೊಳ್ಳುವುದನ್ನು ಇಂಗ್ಲೀಷಲ್ಲಿ ನಾವು ಪುಟ್ ಆನ್ ಅಂತ ಹೇಳ್ತೀವಿ. ಶರ್ಟ್ ಬಿಚ್ಚುವುದನ್ನು ಇಂಗ್ಲೀಷಲ್ಲಿ ಟೇಕ್ ಆಫ್ ಅಂತ ಹೇಳ್ತೀವಿ. ಅದನ್ನು ಬಿಸಾಕು. ಥ್ರೋ ಇಟ್ ಅವೇ. ಇದನ್ನು ಯಾವ ರೀತಿ ಹೇಳ್ತೀವಿ? ಥ್ರೋ ಇಟ್ ಅವೇ. ಶರ್ಟಿನ ಬಟನ್ ಬಿಚ್ಚು. ಶರ್ಟಿನ ಬಟನ್ ಬಿಚ್ಚು. ಇದನ್ನು ಯಾವ ರೀತಿ ಹೇಳ್ತೀವಿ? ಅನ್ಬಟನ್ ದ ಶರ್ಟ್. ನಿನ್ನ ಶರ್ಟಿನ ಬಟನ್ ಹಾಕಿಕೋ. ಇದನ್ನು ಯಾವ ರೀತಿ ಹೇಳ್ತೀವಿ? ಬಟನ್ ಯುವರ್ ಶರ್ಟ್. ಬಟನ್ ಯುವರ್ ಶರ್ಟ್. ನೆಕ್ಸ್ಟ್ ಒನ್, ಮಾಸ್ಕ್ ಹಾಕಿಕೋ ಅಥವಾ ಮಾಸ್ಕ್ ಹಾಕಿಕೊಳ್ಳಿ. ಯಾವ ರೀತಿ ಹೇಳ್ತೀವಿ ಇದನ್ನು? ಪುಟ್ ಆನ್ ದ ಮಾಸ್ಕ್. ಪುಟ್ ಆನ್ ದ ಮಾಸ್ಕ್. ಹಾಸಿಗೆ ಹಾಸು. ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಮೇಕ್ ದ ಬೆಡ್. ಬಸ್ ಹತ್ತು. ಗೆಟ್ ಆನ್ ದ ಬಸ್. ಬಸ್ಸಿನಿಂದ ಇಳಿ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಗೆಟ್ ಆಫ್ ದ ಬಸ್. ಬೇಗ ಬಸ್ ಹತ್ತು. ಬೇಗ ಬಸ್ ಹತ್ತು. ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಗೆಟ್ ಆನ್ ದ ಬಸ್ ಕ್ವಿಕ್ಲಿ. ಅವನನ್ನು ಒಳಗೆ ಬಿಡು. ಇದನ್ನು ಯಾವ ರೀತಿ ಹೇಳ್ಬೋದು? ಲೆಟ್ ಹಿಮ್ ಇನ್. ಲೆಟ್ ಹಿಮ್ ಇನ್. ಅವನನ್ನು ಒಳಗೆ ಬಿಡು. ನೆಕ್ಸ್ಟ್ ನೋಡಿ, ಬಟ್ಟೆಗಳನ್ನು ಒಣಗಲು ಇಡು. ಬಟ್ಟೆಗಳನ್ನು ಒಣಗಲು ಇಡು. ಇದನ್ನು ಯಾವ ರೀತಿ ಹೇಳ್ಬೋದು? ಪುಟ್ ದ ಕ್ಲೋತ್ಸ್ ಟು ಡ್ರೈ. ಬಟ್ಟೆಗಳನ್ನು ನೆನೆಸು. ಸೋಕ್ ದ ಕ್ಲೋತ್ಸ್. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಸೋಕ್ ದ ಕ್ಲೋತ್ಸ್. ಬಟ್ಟೆಗಳನ್ನು ಹಿಂಡು. ಬಟ್ಟೆಗಳನ್ನು ಒಗೆದ ನಂತರ ನಾವೇನು ಮಾಡ್ತೀವಿ? ಹಿಂಡ್ತೀವಿ. ಇದನ್ನು ಯಾವ ರೀತಿ ಹೇಳ್ತೀವಿ ಇಂಗ್ಲೀಷಲ್ಲಿ? wring out the clothes. wring out the clothes.